ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಎದ್ದು ಏನು ಕೆಲಸ ಇಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಹೊಲ್ದ ಹತ್ರ ಕರ್ಕೊಂಡೋದ್ರು ನನ್ನ ಫ್ರೆಂಡ್ಸು. ಏನಕ್ಕಪ್ಪ ಕರ್ಕೋದ್ರು ಅಂದರೆ ರಾಗಿ ಗುಡ್ಡೆ ತುಂಬಬೇಕಾಯ್ತು. ಅಲ್ಲಿಗೆ ನಮ್ಮ ಗುರು ಬಂದಿದ್ದ. ನಮ್ಮ ಗುರುನ ಮಾತಾಡ್ಸೋದ ಅಂತ ಕ್ಯಾಮ್ರಾ ಹಿಡಿದ್ರೆ ಅವ್ನ ರಿಯಾಕ್ಷನ್ ನೋಡ್ ಗುರು, ಅಪ್ಪ ನನ್ನ ಕೈಲಂತೂ ತಡೆಯೋಕ್ಕಾಗಲ್ಲ ಅವ್ನ ರಿಯಾಕ್ಷನ್. ಈ ತುಂಬಿರೋದು ನೋಡಿದ್ರೆ ನಗ ಬರ್ತದೆ ಗುರು ನನಗೆ. ಆ ವಯಸ್ಸಾದವ್ರು ಎಸಿಬೇಕಾರೆ ಹೋಗಿ Emotional damage. ಹಿಂಗು ನಮ್ಮ ಗುರು ಅಂತೂ ಆಗೋದೇ ಇಲ್ಲ ಅಂತ ಒಪ್ಪಾಬಿಟ್ಟ ಗುರು. ನಮ್ಮ ವಯಸ್ಸಾದವ್ರಂತೂ ಸಿಕ್ಕಾಬಿಟ್ಟೆ ರೇಗಿಸ್ತಿದ್ರು ಅವನ್ನ. ಅದನ್ನೆಲ್ಲ ಮುಗಿಸ್ಕೊಂಡು ಬೇವರು ಚೋಟ ಅಂತ ತೊಡ್ತಿತ್ತು ಕಣ್ರಿ. ಎಲ್ಗೋ ಶಿಷ್ಯ ಇಷ್ಟು ಬೆಳಗ್ಗೆ ಕರ್ಕೊಯ್ತಿದೆ ಅಂತ ಕೇಳ್ದೆ ಗುರು. ಕೇಳಿದ ತಕ್ಷಣ ಅವ್ನು ನನಗೆ ಹೇಳಿದ ಒಂದೇ ಮಾತು, ಗುರು ಕುಂಬಳ ಮತ್ತು ಚೊಟ್ಟು ಎರಡಕ್ಕೂ ರೋಗ ಬಂದ್ಬಿಟ್ಟಿದೆ ಗುರು. ಸ್ವಲ್ಪ ರೋಗದ ಔಷಧಿ ಮತ್ತು ಚೊಟ್ಟು ಯಾಕೋ ಮೇಲ್ ಬರ್ತಲ್ಲ, ಅದಕ್ಕೋಸ್ಕರ ಗೊಬ್ಬರ ಹಾಕಬೇಕು ಅಂತಂದ ಗುರು. ನಾನಂತೂ ಗೊಬ್ಬರದ ಅಂಗಡಿ ಒಳಗಡೆ ಹೋಗಿ ಶಾಕ್ಗೆ ಆಗ್ಬಿಟ್ಟೆ ಅನ್ಕೊಳ್ಳಿ. ಏನಕ್ಕೆ ಶಾಕ್ ಆದೆ ಅಂದರೆ ಗೊಬ್ಬರದ ಅಂಗಡಿ ಒಳಗಡೆ ಗೊಬ್ಬರಗಳನ್ನ ನೋಡಿ ನನಗಂತೂ ಒಂದು ರೌಂಡ್ ಶಾಕ್ ಅಂತೂ ಆಗೇ ಆಯಿತು ಕಣ್ರಿ. ಏನಕ್ಕೆ ಶಾಕ್ ಆಯಿತು ಅಂದರೆ ಎಷ್ಟೊಂದು ಥರ ಗೊಬ್ಬರಗಳೈತೆ ಅಂತ ಗುರು. ನೋಡಿ ನಾನಂತೂ ಶಾಕ್ ಆಗೋದೆ. ಮುಗಿಸ್ಕೊಂಡೆಲ್ಲ ತಗೊಂಡು ಬಿಲ್ ನೋಡೋಕೆ ಬಂದರೆ ಗುರು, ಬಿಲ್ ಅಂತೂ ದುಬಾರಿ ಆಗ್ಬಿಟ್ಟಿತ್ತು. ಬೆಳೆಯೋ ಬೆಲೆಗೆ ಕರೆಕ್ಟಾಗಿ ಬೆಲೆ ಅಂತೂ ಸಿಗಲ್ಲ. ಅದ್ರ ಮಧ್ಯದಲ್ಲಿ ಈ ಬಿಲ್ ನೋಡಿದ್ರಂತೂ ದೇವ್ರಾಣೆಗೂ ಹೊಟ್ಟೆ ಉರಿದೋಗುತ್ತೆ ಅನ್ಕೊಳ್ಳಿ. ಆ ಬಿಲ್ನ ನೋಡಿ ನಮ್ಮ ಹುಡುಗ ನೋಡ್ರಿ ಯಾವ ಥರ ಬಾಟ್ಲಿ ಎತ್ಕೊಬತ್ತವನೆ. ಏನಕ್ಕೆ ಅಂತ ನೀವೇನೇನೋ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರ ಅಪ್ಪನ ಆಟೋಗೆ ಡೀಸೆಲ್ ಬೇಕಾಗಿತ್ತು. ಡೀಸೆಲ್ ತಗೊಳ್ಳೋದಕ್ಕೋಸ್ಕರ ಎತ್ಕೊಂಬಂದಿದ್ದು ಬಾಟ್ಲನ್ನ. ಬಂಕಿಗೆ ಬಂದರೆ ಬಂಕಲ್ಲಿ ಪೆಟ್ರೋಲ್ ಹಾಕಕ್ಕೆ ಬಿಡ್ತಲ್ಲ ಕಣ್ರಿ. ನಾನೇ ಹಾಕತ್ತೀನಿ ಅಂತ ಹೋಯ್ತಾನೆ, ಹಾಕಕ್ಕೆ ಬರ್ತಲ್ಲ. ಅದಾದ್ಮೇಲೆ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ತೋ, 100 ರೂಪಾಯಿಗೆ ಫುಲ್ ಟ್ಯಾಂಕ್ ಆಗಿಬಿಡ್ತು ಕಣ್ರಿ. ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ಅನ್ಕೊಳ್ಳಿ. ಫುಲ್ ಟ್ಯಾಂಕ್ ಆಗಿದ್ದು 100 ರೂಪಾಯಿಗೆ. ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಊರ ಕಡೆ ಹೊಂಟೋಗುರು. ಊರ ಕಡೆ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಅಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಅಂತಂದಾಗುರು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನಂತೂ ಮುಖ ತೊಳ್ತಿರ್ಲಿಲ್ಲ. ಅದಕ್ಕೆ ಅಲ್ಲೇ ಇದ್ದಿದ್ದು ಕ್ಯಾನಲ್ಲಿ ನೀರು ನನಗೆ ಮುಕ್ಕಳಿಸಿ ಹೋಗಿದೆ ಗುರು. ಈ ಬಡ್ಡಿ ಮಗಂಗೆ ಎಂತ ಅನ್ಸಂಟ ಅಂದರೆ ನೀರನ್ನು ಕೂಡ ಮುಕ್ಕಳಿಸಿ ಹೋಗಿಲ್ಲ ಗುರು. ಹಂಗೆ ಒಂದು ಸಿಂಗಲ್ ಇಡ್ಲಿ ತಗೊಂಡು ಟೇಸ್ಟ್ ಮಾಡ್ದೋ. ಇಡ್ಲಿ ಅಂತೂ ಸೂಪರ್ ಆಗಿತ್ತು. ಇಲ್ಲಿ ಹುಡುಗರು ಯಾವುದೋ ಒಂದು ಚಿಕ್ಕ ಹುಡುಗಿ ಗೊತ್ತೈತೆ, ಆ ಹುಡುಗಿಗೆ ಇಡ್ಲಿ ತಿನ್ನಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಡೌ ಮಾಡ್ತಿದ್ದ. ನಾನು ಆ ಹುಡುಗಿ ಹೇಳಿದ್ದು ಮಕ್ಕಳು ಕಳಕಣಮ್ಮ ಅಂತ. ಆ ಹುಡುಗಿ ಆ ಮಾತನ್ನ ಕೇಳ್ತೀನಿ ನೋಡ್ರಿ, ಪಟ್ ಅಂತ ಎದ್ದು ಬಟನ್ ಸೈಡ್ ಕೊಂಡು ಹೋಗೋದ. ಸಾಂಗ್ ಪ್ಲೇ ಮಾಡಿರ್ತೀನಿ ಕೇಳ್ಕೊಳ್ಳಿ. ಅದಾದ್ಮೇಲೆ ಇವನು ಆ ಕಡೆ ಹೋದ ಕಣ್ರಿ. ಆ ಕಡೆ ಹೋದ ತಕ್ಷಣ ನೋಡಿ ಮತ್ತೆ ಆ ಹುಡುಗಿ ಬಂದ. ಆ ಹುಡುಗಿ ಅಂತೂ ಭಯನೇ ಇಲ್ಲ ಅಂದ್ಕೊಳ್ಳಿ. ಬಿಲ್ ಕೇಳ್ತಿದ್ದಂಗೆ ಬಿಲ್ ಕೊಡೋದಾಗರು. ಅವಾಗಂತೂ ನನಗೆ ಏನು ಅನ್ನಿಸ್ತು ಅಂದರೆ, ಓ ಮೈ ಗಾಡ್, ಕ್ಯಾಶ್ ಇರಲಿಲ್ಲ ಅಂತ ಪೇ ಮಾಡ್ದ. ಬಟ್ ನೋಡಾದ್ಮೇಲೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಫಾಲೋ ಮರೀದೇನೆ ಮಾಡ್ಬಿಟ್ಟು